ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಫ್ರೆಂಡ್, ಪೆಪ್ಪರಿಂದ ಈ ಥರ ಚಿಕನ್ ಗ್ರೇವಿ ಅಂದರೆ ಮಾಡ್ಕೊಳ್ಳೋಣ, ಗೊಜ್ಜು ಥರ ಮಾಡ್ಕೊಳ್ಳೋಣ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ನೋಡಿ, 3 ಪಲಾವ್ ಎಲೆ, ಜೀರಿಗೆ, ಮೆಣಸು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ. ನೋಡಿ, ಅರ್ಧ kg ಅಂದರೆ 600 ಗ್ರಾಮ್ ಚಿಕನ್ ಇದೆ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಪೈಸಸ್ ಇಲ್ಲೆಲ್ಲ ಇದೆ. 1 ಆಲೂಗಡ್ಡೆ, 3 ಈರುಳ್ಳಿ, 1 ಟೊಮೆಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, 3 ಹಸಿಮೆಣ್ಸಿನ್ಕಾಯಿ ಇದೆ ಫ್ರೆಂಡ್ಸ್. ಕರಿಬೇವು ತೊಗೋಬೇಕು, ನಾನು ತೊಗೊಂಡಿಲ್ಲ. ಕರಿಬೇವು ತೊಗೊತೀನಿ. ಕರಿಬೇವು ಜಾಸ್ತಿ ಬಳಸಬೇಕಾಗುತ್ತೆ ಇಲ್ಲಿ. ನೋಡಿ, ಬಾಣಲಿ ಕಾದಿದೆ. ನಾನು ಅಲ್ಲೇ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಸಾಸಿವೆ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಾಸಿವೆ ಎಣ್ಣೆ ಕಾಯಿಲಿ. ಇವಾಗ ಒಂದು ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಏನಕ್ಕೆ ಹಾಕೋದು ಅಂದರೆ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಚಿಕನಲ್ಲಿ ಹಾಕಿದ್ರೆ ಸ್ವಲ್ಪ ಇದು 4 ರಿಂದ 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ನೋಡಿ, ಈ ಮಸಾಲೆ ಎಲ್ಲ ಅಷ್ಟರಲ್ಲಿ ನಾವು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈ ಥರ ದಪ್ಪ ಥರ ಗ್ರೈಂಡ್ ಮಾಡ್ಕೊಂಬಂದೆ ನಾನು. ಈರುಳ್ಳಿಲಿ ಹಾಕೋದು ಬೇಡ ಫ್ರೆಂಡ್ಸ್, ರುಬ್ಕೊಂಬಿಡೋಣ. ನೋಡಿ, ಈ ಥರ ಶುಂಠಿ, ಬೆಳ್ಳುಳ್ಳಿ, 3 ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆ ಪೇಸ್ಟ್ ಹಾಕ್ಕೊಂಡು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ, ಹೈ ಮಾಡ್ಕೋಬೇಡಿ ಊರಿನ, ಯಾಕಂದರೆ ಸಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ಈರುಳ್ಳಿಲಿ. ನೀವು ನೋಡ್ತಾ ಇರ್ಬೋದು. ಪೇಸ್ಟ್ ಹಾಕೋದ್ರಿಂದ ಗ್ರೇವಿನೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಈ ಪೆಪ್ಪರ್ ಅಂದರೆ ಕಾಳು ಮೆಣಸು ಜಾಸ್ತಿ ಹಾಕೋದ್ರಿಂದ ಜ್ವರ ಬಂದಿರೋರಿಗೆ, ಕೋಲ್ಡ್ ಆಗಿರೋರಿಗೆ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ. ನೋಡಿ, ಒಂದೇ ಒಂದು ಟೊಮೆಟೊ ಜಾಸ್ತಿ ಹಾಕ್ತಾಯಿಲ್ಲ ಇಲ್ಲಿ, 1 ಟೊಮೆಟೊ ಹಾಕ್ತಾಯಿದ್ದೀನಿ. ಇದೆಲ್ಲ 3 ರಿಂದ 4 ನಿಮಿಷ, 10 ನಿಮಿಷನೇ ಫ್ರೆಂಡ್ಸ್. ಇದೆಲ್ಲ ಎಣ್ಣೆ ಬಿಡೋರ್ಗೂ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಜ್ವರ ಬಂದಿರೋರಿಗೆ, ಕೋಲ್ಡ್ ಆಗಿರೋರಿಗೆ, ಮೈ ಕೈ ನೋವಿರೋರಿಗೆ ಈ ಥರ ಮಾಡಿಕೊಡಿ ಒಮ್ಮೆ. ಇದು ಮುದ್ದೆಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಪುದೀನ, ಕೊತ್ತಂಬರಿ ದಪ್ಪ ಥರ ರುಬ್ಬಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಪೇಸ್ಟ್ ಮಾಡೋದು ಬೇಡ ಇಲ್ಲಿ, ದಪ್ಪ ಥರ ಇದ್ದರೆ ಚೆನ್ನಾಗಿರುತ್ತೆ. ಮಾಡಬೇಕಾದ್ರೆ ತುಂಬ ಸ್ಮೆಲ್ ಎಷ್ಟು ಚೆನ್ನಾಗಿ ಬಂತು ಅಂದರೆ ಅಷ್ಟು ಮನೆ ಪೂರ್ತಿ ಸ್ಮೆಲ್ ಇತ್ತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರ್ ಮಾಡಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅರಿಶಿನ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅರಿಶಿನ, ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. 3 ಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕಾಳು ಮೆಣಸು ನಾನು ಜಾಸ್ತಿ ಹಾಕಿದ್ದೀನಿ, ಖಾರ ಇರುತ್ತೆ ಅದರಲ್ಲಿ. ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾವು ಮೀಡಿಯಮ್ ಖಾರ ತಿಂತೀವಿ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡೆ ಖಾರದ ಪುಡಿ. ಧನಿಯಾ ಪೌಡ್ರು, ಅರಿಶಿನ ಸಾಕು. ಜೀರಿಗೆ ರುಬ್ಬಿದ್ದೀವಿ, ಮೆಣಸು ರುಬ್ಬಿದ್ದೀವಿ. ನೋಡಿ, ಇದು 600 ಗ್ರಾಮ್ ಚಿಕನ್ ಇದೆ. ನಾನು ಚೆನ್ನಾಗಿ ತೊಳೆದು ಇಟ್ಟಿದ್ದೆ ಫ್ರೆಂಡ್ಸ್. ನೀರು ನೋಡಿ, ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ಅದು 20 ನಿಮಿಷ ಆಗಿತ್ತು ಫ್ರೆಂಡ್ಸ್. ಎಣ್ಣೆ ಎಲ್ಲ ಬಿಟ್ಟಿತ್ತು ಫ್ರೈಯಲ್ಲಿ. ಇವಾಗ ಇದು ಸುಮಾರು ಒಂದು 40 ನಿಮಿಷ ಸ್ಲಿಮ್ಮಲ್ಲೇ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ಲಿಮ್ಮಲ್ಲಿ ಇಟ್ಬಿಟ್ಟು 40 ನಿಮಿಷ ಮುಚ್ಚಿಟ್ಬಿಡಿ. ಚೆನ್ನಾಗಿ ಗ್ರೇವಿ ಆಗುತ್ತೆ, ಗೊಜ್ಜು ಥರ ಆಗುತ್ತೆ. ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಅಂತೂ, ಚಪಾತಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ಗೊಜ್ಜು ಮಾತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ನಾನು ನೀರು ಹಾಕಿರಲಿಲ್ಲ, ಚಿಕನಲ್ಲಿರೋ ನೀರೇ ಬಿಟ್ಟಿತ್ತು. ಮುಚ್ಚಿಟ್ಬಿಡೋಣ. ಒಂದು ಅರ್ಧ ಗಂಟೆ ಬೇಯಬೇಕಿದು. ಬೆಂದಷ್ಟು ರುಚಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಸೈಡಲ್ಲೆಲ್ಲ ಎಣ್ಣೆ ಹೆಂಗೆ ಬಿಟ್ಟಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.